ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬತುಲ್ ಕಿಲ್ಲೆದಾರ್ಗೆ ಸಾಥ್ ನೀಡ್ತಾ ಇದ್ದಂತ 21 ಜನರ ಬಂಧನವಾಗಿದೆ. ಸಾಥ್ ನೀಡಿದ 21 ಅಂಗನವಾಡಿ ಕಾರ್ಯಕರ್ತೆಯರು ಅರೆಸ್ಟ್ ಆಗಿದ್ದಾರೆ. ಅಂಗನವಾಡಿಗಳಿಗೆ ಆಹಾರ ಪೂರೈಕೆಯಾಗಿದೆ ಅಂತ ಸುಳ್ಳು ದಾಖಲೆಯನ್ನ ನೀಡ್ತಾ ಇದ್ರು. ಬದಲಿಗೆ ಬೇರೆ ಗೋಡೌನ್ಗೆ ಸಾಗಿಸ್ತಾ ಇದ್ರು. ಅಕ್ಕಿ ಇರಬಹುದು, ಆಹಾರ ಧಾನ್ಯಗಳೆಲ್ಲವನ್ನು ಕೂಡ ಮಕ್ಕಳಿಗೆ ನೀಡಬೇಕಾಗಿರೋದು ಮತ್ತೆಲ್ಲೋ ಮಾರಾಟವಾಗ್ತಾ ಇತ್ತು. ಅದನ್ನ ಪತ್ತೆ ಹಚ್ಚಿ ಮೂಟೆಗಟ್ಟಲೆ ಏನು ಗೋಡೌನ್ನಲ್ಲಿ ಇದ್ವಲ್ಲ ಅವೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿತ್ತು. ತಪಾಸಣೆ ವೇಳೆ ಆಹಾರ ಧಾನ್ಯ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿರಲಿಲ್ಲ. ಬತುಲ್ ಕಿಲ್ಲೆದಾರ್ ಹೇಳಿದಂತೆ ಎಲ್ಲವೂ ಕೂಡ ಕಾಳಸಂತೆಗೆ ಸಾಗಿಸಿದ್ರು. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ರು. ಇದಕ್ಕೆ ಅಂತಾನೆ ಒಂದು ಜಾಲವೇ ಇತ್ತು. ಬಳಿಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಬತುಲ್ ಕಿಲ್ಲೆದಾರ್ ಗಂಡ ಫಾರೂಕ್ ಕೇವಲ ಅಂಗನವಾಡಿ ಮಕ್ಕಳಿಗೆ ನೀಡಬೇಕಾದಂಥ ಆಹಾರ ಮಾತ್ರ ಅಲ್ಲ, ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ನೀಡಬೇಕಿದ್ದಂಥ ಪೌಷ್ಟಿಕ ಆಹಾರಕ್ಕೂ ಈ ಕದಿಮರು ಕನ್ನ ಹಾಕ್ತಾ ಇದ್ರು. ರಾಜಕಾರಣಿಗಳ ಹೆಸರುಗಳನ್ನ ಹೇಳ್ಕೊಂಡು ಹೆಸರನ್ನ ಬಳಸ್ಕೊಂಡು ಬೆದರಿಸ್ತಾ ಬತುಲ್ ಈ ರೀತಿಯಾಗಿ ಮಾರಾಟವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಅಲ್ಲಿ ಗೋಡೌನ್ನಲ್ಲಿ ಇದ್ದಂಥ ಎಲ್ಲ ಮೂಟೆಗಳನ್ನು ಕೂಡ ಸೀಸ್ ಮಾಡಲಾಗಿತ್ತು. ಜೊತೆಗೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಾ ಇದ್ರು. ಈಗ 21 ಜನರು ಬಂಧನವಾಗಿದೆ. ಇದರಲ್ಲಿ ಯಾರ್ಯಾರು ಸಾಥ್ ಕೊಟ್ಟಿದ್ರು ಅಂಗನವಾಡಿ ಕಾರ್ಯಕರ್ತೆಯರು ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. बेटा ये